ಸಮಾಜ ಸೇವೆ ಮಾಡೋಕ್ಕಂತ ಬಿಡ್ತಾರೆ ನಮ್ಮ ಹುಡುಗರು. ಯಾವುದಾದ್ರೂ ಹುಡುಗಿ ಕಣ್ಕಿರ್ತಾರೆ, ನನಗೆ ಅದೇ ತಿಕ್ಕ ಅವರಿಬ್ಬರು. ಇವ್ರಿಗೆಲ್ಲ ಬೇಕಾಗಿದೆಲ್ಲ ಇವ್ರು ಹತ್ಸ್ಕೊಳ್ಳೋದಲ್ಲದೆ ನಾನು ಗಾಡಿ ಮೇಲೆ ಹತ್ಸ್ಕೊಂಡು ಹೋಗ್ಬೇಕು ಇವಾಗ. ನೆಕ್ಸ್ಟ್ ಸ್ಟಾಪ್ ಈಸ್ DD ಹಿಲ್ಸ್. NS 160 ಇದು ಬಜಾಜ್ NS. ಬಟ್ ನನಗೆ ಒಂದು ಅರ್ಥ ಆಗಲಿಲ್ಲ, ಬಜಾಜ್ ಅವರು ಸೇಫ್ಟಿನ ಏನಕ್ಕೆ ಕಡಿಮೆ ಮಾಡ್ತಾರೆ ಅಂತ. ಮೇನ್ಲಿ ಬ್ರೇಕಿಂಗ್ಗೆ ಬೇಕಾಗಿರೋದೇ ಟಯರು ಎಷ್ಟು ದೊಡ್ಡದು ಇರುತ್ತೆ ಅಷ್ಟು ಬ್ರೇಕಿಂಗ್ ಚೆನ್ನಾಗಿರುತ್ತೆ. ಟಯರ್ ಗ್ರಿಪ್ ಇಲ್ಲ ಅಂದಾಗ ಆ ಮನುಷ್ಯ ನೋಡ್ರಿ, ಅದು ಸೈಕಲ್ ಟಯರ್ ಥರ ಕಾಣಿಸುತ್ತೆ. 125cc ಟಯರ್ ಅದು. ಒಟ್ಟಿನಲ್ಲಿ ಅವನು ಏನು ಮಾಡ್ತಾ ಇದ್ದಾನೆ ಅಂದರೆ, ಪಲ್ಸರ್ NS ಅನ್ನೋದೊಂದು ಬ್ರ್ಯಾಂಡ್ನ ತೊಗೊಂಡ್ಬಿಟ್ಟು ಯಾವುದೋ ಹಳೆ ಗಾಡಿದೆಲ್ಲ ಟಯರ್ ಹಾಕ್ಬಿಟ್ಟು ಒಂದೊಂದು ಗಾಡಿನ ಮಾಡಿ ಒಂದೇ ಥರ ಬಿಡ್ತಾ ಇದ್ದಾನೆ. ಬಟ್ ನಮ್ಮ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ತೊಗೊಳ್ರಿ, ಒಳ್ಳೆ ಗಾಡಿನೇ ತೊಗೊಳ್ರಿ, ಒಳ್ಳೆ ಗಾಡಿನೇ ಅದು ಆ್ಯಕ್ಚುಲಿ. ಬಟ್ ಇಷ್ಟು ಚಿಕ್ಕ ಟಯರಿಂದ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಲೀನ್ ಮಾಡೋದಿರ್ಬೋದು, ಗಾಡಿ ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಬ್ರೇಕಿಂಗ್ ಸ್ವಲ್ಪ ಕಡಿಮೆ ಇರುತ್ತೆ, ಬೇಗ ನಿಲ್ಲಲ್ಲ. ಒಂದು ಸ್ವಲ್ಪ ಯೋಚನೆ ಮಾಡಿ. ಎಲ್ಲನೂ ಕಲಿತಾ ಇದ್ದೀರಾ, ಬಟ್ ಈ ಥರ ಏನಕ್ಕೆ ಕಂಪ್ನಿಗಳು ಮಾಡೋ ಮೋಸ ಹೋಗ್ತಾ ಇದ್ದೀರಾ ಅಂತ ಅರ್ಥ ಆಗ್ತಾ ಇಲ್ಲ. ಇವಾಗ DD ಹಿಲ್ಸ್ ಹೋಗ್ತಾ ಇರೋದು. ಜಿಪ್ ಹಾಕೋ, ಜಿಪ್ಪಲ್ಲ ಸೈಡಲ್ಲಿ ಬೀಳುತ್ತೋ. ಇವಾಗ ಸ್ವಲ್ಪ ಲೇಟ್ ಆಯ್ತಾ. ಬುಲೆಟ್ ನೋಡಿದ್ರಲ್ಲ, ಇಲ್ಲೇ ಕರ್ರಿಗೆ ಬಿದ್ದೋಗಿದಾರಂತೆ, ನಾವೇ ಎತ್ತಿಟ್ಟಿದ್ದದು ಪಾಪ. ಈ ರೋಡಲ್ಲಿ ಬರುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಬನ್ನಿರಿ, ಯಾಕಂದರೆ ಮುಂದೆ ಫೋಟೋ ಶೂಟ್ ಎಲ್ಲ ಮಾಡ್ತಾ ಇರ್ತಾರೆ ಇಲ್ಲಿ. DD ಹಿಲ್ಸ್ ಮಾರ್ನಿಂಗ್ ಟೈಮಲ್ಲಿ ಇಲ್ಲಿ ಫೋಟೋ ಶೂಟ್ ಎಲ್ಲ ಮಾಡ್ತಾ ಇರ್ತಾರೆ. ಶೂಟಿಂಗ್ ಏರಿಯಾನ ಅನ್ಬೋದು. ನೋಡ್ರಿ ಹೆಂಗಿದೆ ಬೆಟ್ಟ, ಮಾತ್ರ ಅಪೋಸಿಟ್ ಹಿಂಗೆ ಬಂದಂಗೆ ಐತೆ. ನಾವು ಹೋದಂಗೆ ಅದು ಹಿಂದೆ ಸರ್ದಂಗೆ ಆಗ್ತಾ ಇದೆ ಮೂಮೆಂಟು. ಕಚ್ಚಾ ರೋಡ್ ಇರೋದು ಮಚ್ಚ, ಪುಷ್ ಮಾಡಬೇಡ. ಆಯ್ನು ನಮ್ಮ ನಂದನ್ ಅವರು ಬರ್ತಾರೆ. ಆ ಥರ ಗಾಡಿ ಆಡ್ಸಿದ್ದಕ್ಕೆ ಈಗ ಫುಲ್ಲು ಇದಾಗ್ಬಿಟ್ಟಿರುತ್ತೆ ಅವ್ರಿಗೆ. ಏನು ಇವ್ನು ಗಾಡಿ ಹಿಂಗೆ ಹೋಯ್ತಾವನಲ್ಲ ಅಂತ ಮನ್ಸಲ್ಲಿ ಬೈದ್ರು ಬೈಕೊಂಡಿರ್ತಾನೆ. ಬೈಕೊಂಡ್ರು ಪರವಾಗಿಲ್ಲ, ನಾವು ಹಿಂಗೆ ನೋಡ್ರಿ. ಆನ್ ಹ್ಯಾಂಡ್ ಆಪ್ರೇಷನ್ ಅಂತಾರಲ್ಲ ಆ ಥರ. ಯಾವುದೇ ಸುಜುಕಿ ಗಾಡಿ ಆಗಲಿ ನೋಡ್ರಿ ನೀವು, ಜಾಸ್ತಿ ಇದು ಇರುತ್ತೆ, ಗ್ರಿಪ್ನೆಸ್ ಜಾಸ್ತಿ. ಅದೇ ಬೇರೆ ಗಾಡಿ ಆದರೆ ಇಷ್ಟೊತ್ತಿಗೆ ಹ್ಯಾಂಡ್ಲು ಆ ಕಡೆ ಈ ಕಡೆ ಹೋಗ್ಬಿಟ್ಟು ಬಿದ್ದೋಗ್ಬಿಟ್ಟಿರೋದು. ಬಟ್ ಇದು ಹಂಗಲ್ಲ ನೋಡ್ರಿ. ವಿ ಸ್ಟ್ರಾಂಗ್ 30 ಹಿಂದೆ ಇಸ್ಕೊಳ್ಳಿ. 30 ಅಂದರು, ಅಲ್ಲ ಹಿಂದೆ ಇಸ್ಕೊಳ್ಳಿ ಅಂದ್ರೆ ಹಿಂಗೆ ಹೋಗ್ಬೇಕು. ಹಿಂಗೆ ಅಲ್ಲೇನಕ್ಕೆ ಮೇಲೆ ಹೋಗೇ ಬಿಡೋಣ ನಾವು. ಆಟ ಆಡ್ತಾವನೇ ಗುರು ಇವನು. ಇಂಥವನೊಬ್ಬ ಇದು ಬಿಟ್ರೆ ಟೀಮಲ್ಲಿ ನೆಮ್ಮದಿ. ನಿನ್ನೆ ಗಾಡಿ ತೊಳ್ಸಿದ್ದೀನಿ, ಬ್ರೇಕೇ ಆಗ್ತಾ ಇಲ್ಲ. ಅಲ್ಲಿ ಹೋದ್ರೆ ಧೂಳೆ, ಅಲ್ಲಿ ಮೇಲೆ ಹೋದ ತಕ್ಷಣ ರೋಡ್ ಇದೆ. ಮತ್ತೆ ಹಿಂದೆ ಇರೋರ್ದು ಯೋಚನೆ ಮಾಡಲಿ. DD ಹಿಲ್ಸಿಗೆ ಬಂದಿದ್ವಿ ಗೈಸ್. ಏನಾಯ್ತಂದರೆ ಇಲ್ಲಿ ಒಂದು ಹೊಸ ಪ್ರಾಣಿ ಸಿಕ್ಕಾಕೊಂಡ್ಬಿಟ್ಟಿದೆ ನಮಗೆ. ಆ ಪ್ರಾಣಿ ಬಂದ್ಬಿಟ್ಟು ತೋರಿಸ್ತೀನಿ ನಾನು ನಿಮ್ಗೆ ಇವಾಗ. ಅಲ್ಲಿದೆ ಮರದಲ್ಲಿ, ಕಾಣಿಸ್ತಾಯ್ತಾ ಹೊಸ ಪ್ರಾಣಿ? ಅದ್ರ ಸೌಂಡ್ ಕೇಳ್ರಿ, ಅದೊಂಥರ ಕೂಗುತ್ತೆ. ಕೂಗಿ ಬ್ರೋ, ಹೇಳ್ದೈತಾನೆ. ಇಂಥ ಪ್ರಾಣಿ ಎಲ್ಲಿ ಸಿಗಲ್ಲ. ಆ್ಯಕ್ಚುಲಿ ಇದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕಂಪ್ಲೇಂಟ್ ಮಾಡಿಬಿಟ್ಟು ಓಡಿಸ್ಬೇಕಂತ ಇದ್ದೀವಿ. ಇನ್ನೂ ಒಂದು ಸ್ವಲ್ಪ ಉದ್ದ ಆಗುತ್ತೆ. ಹೆಂಗೆ ಕಾಣ್ತಾ ಇದೆ? ಎಲ್ಲೂ ವ್ಯೂ ಚೆನ್ನಾಗಿದೆ ಅಲ್ಲಿಗಿಂತ.
ಸಮಾಜ ಸೇವೆ ಮಾಡೋಕ್ಕಂತ ಬಿಡ್ತಾರೆ ನಮ್ಮ ಹುಡುಗರು. ಯಾವುದಾದ್ರೂ ಹುಡುಗಿ ಕಂಡ್ಕಿರ್ತಾರೆ, ನನಗೆ ಅದೇ ತಿಕ್ಕ ಅವರಿಬ್ಬರು. ಇವ್ರಿಗೆಲ್ಲ ಬೇಕಾಗಿದೆಲ್ಲ ನಮ್ಮನ್ನು. ಇವ್ರು ಹತ್ಸ್ಕೊಳ್ಳೋದಲ್ಲದೆ ನಾನು ಗಾಡಿ ಮೇಲೆ ಹತ್ಸ್ಕೊಂಡು ಹೋಗ್ಬೇಕು ಇವಾಗ. ನಗ್ತಾ ಇರ್ತಾನೆ ಒಂದು ಮನಸ್ಸಲ್ಲಿ. ಹೋಗ್ತೀನಿರು. ಹೌದು, ಒಳಗಡೆ ಹೋಗಲ್ಲ, ಯಾಕಂದ್ರೆ ಸ್ನಾನ ಮಾಡಿಲ್ಲ ನಾನು ಇವತ್ತು. ದೇವಸ್ಥಾನ ಫುಲ್ ಪೂಜೆ ಎಲ್ಲ ಆಗ್ಬಿಟ್ಟಿರುತ್ತೆ. ಒಳಗಡೆಯಿಂದಾನೆ ನರಸಿಂಹಸ್ವಾಮಿ ದೇವಾಲಯ. ಇದು ಆ್ಯಕ್ಚುಲಿ 4,000 ಪ್ಯಾಂಟು. ಆಲ್ರೆಡಿ ಅವರೇ ಮಣ್ಣು ಹಾಕ್ಕೊಟ್ಬಿಟ್ಟವ್ರೆ. ಸೊ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಇದು. ತುಂಬ ಪ್ಲೇಸಸ್ ಇದೆ ಒಂದೇ ಬೆಟ್ಟದಲ್ಲಿ. ಇವಾಗ ಇದೇನಿದೆ ಸನ್ ವ್ಯೂ ಪಾಯಿಂಟ್ ಇದು. ಆ್ಯಕ್ಚುಲಿ ಇದಕ್ಕಿಂತ ಒಳ್ಳೆ ಪಾಯಿಂಟ್ ತೋರಿಸ್ತೀನಿ ಬರ್ರಿ ನಿಮಗೆ. ಕೋತಿ, ಇನ್ನೂ 2 ಕೋತಿಗಳು ಬರ್ತಾ ಇದ್ದಾವೆ. ಇದು ಹೌದು. ಅವೇನಾದ್ರು ಬಾಯಿಗೆ ಹಾಕ್ಬಿಟ್ಟು